ಜನಜಿ ಶಾಂತಿ ಕ್ರಾಂತಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಲವಾರು ಆಯಾಮಗಳಿದೆ. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಪಾರ್ಟಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುವಂಥ ಸಣ್ಣ ಪಾರ್ಟಿ ಒಂದು ಇಡೀ ದೇಶದಲ್ಲಿ ಯಾರಿಂದಲೂ ಆಗದಂಥ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಕೂಡ ಮೋದಿ ಸಂಪುಟದ ಒಬ್ಬ ಸಹೋದ್ಯೋಗಿಯ ರಾಜೀನಾಮೆವರೆಗೂ ಕೂಡ ತಲುಪುತ್ತೆ ಅಂತ ಹೇಳಿದ್ರೆ ಈ ದೇಶದ ಶಕ್ತಿ, ಯುವಶಕ್ತಿ ಎಷ್ಟೊಂದು ಪ್ರಬಲವಾಗಿದೆ, ಯಾವ ಮಾರ್ಗದಲ್ಲಿ ಸಾಗ್ತಾ ಇದೆ ಅನ್ನೋದು ಕೂಡ ಭಾಳ ಮುಖ್ಯವಾಗುತ್ತೆ. ಶಶಿರೇಖಾಗೆ ಅನೇಕ ವಿಚಾರಗಳು ಬಂದಿದ್ದಾವೆ. ಕಂಗನಾ ರನೌತಿಂದ ಶುರು ಮಾಡ್ತೀನಿ. ಅವರೊಬ್ಬರು ಮಹಿಳೆ, ನೀವು ಕೂಡ ಯುವತಿಯರಿದ್ದೀರಾ. ಅವರು ಹೇಳ್ತಾರೆ ಏನೆಲ್ಲ ಹೇಳಿಕೆಗಳನ್ನ ಕೊಡಬೇಕು, ಅಸಹ್ಯ ಆಗುತ್ತೆ, ವಾಂತಿ ಬರುತ್ತೆ ನನಗೆ ಅಂತ ಹೇಳಿದ್ದಾರೆ. ಆ ಮಾತುಗಳನ್ನು ಒಪ್ತೀರಾ, ಕಂಗನಾ ಮಾತುಗಳನ್ನು? ಇಲ್ಲ ಸರ್, ಅವರು ಪಾಲಿಟಿಕ್ಸ್ ಬರೋಕ್ಕೆ ಮುಂಚೆ ಅವ್ರು ಏನೆಲ್ಲ ನಿಲುವು, ಅವ್ರ ಏನೆಲ್ಲ ಸ್ಟ್ಯಾಂಡ್ಸ್ ಇತ್ತು ಅದೆಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ಅವ್ರು ಪಾಲಿಟಿಕ್ಸ್ ಹೋಗಿದ ತಕ್ಷಣ. ಸೊ ಪಾಲಿಟಿಕ್ಸ್ ಹೋದ್ಮೇಲೆ ಕಂಗನಾ ರನೌತ್ ಬಂದ್ಬಿಟ್ಟು ಹೌದು ಅಸಹ್ಯ ಆಗತ್ತೆ, ನನಗೆ ಒಂಥರ ಅಸಹ್ಯ ಅನ್ಸತ್ತೆ ಅದ್ರ ಬಗ್ಗೆ ಮಾತಾಡಕ್ಕೆ ಅಂತೆಲ್ಲ. ಅದು ಯಾಕೆ ಅವ್ರು ಏನು ಇಂಟೆನ್ಷನ್ ಇಂದ ಹೇಳ್ತಾರೆ ಅಂತ ಕೂಡ ಗೊತ್ತಾಗಲ್ಲ. ಅಲ್ಲಿ ಕೆಲವು ಯುವತಿಯರು ಹಾಕಿರುವಂತ ಬಟ್ಟೆ, ಅವ್ರು ಬಂದಿರುವಂತ ವೇಷಭೂಷಣಗಳು ಸರಿಯಾದ ಸಂದರ್ಭದಲ್ಲಿ ಇರಲಿಲ್ಲ, ಸರಿಯಾದ ಕ್ರಮದಲ್ಲಿ ಇರಲಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಸರ್ ಅಗೇನ್ ಮತ್ತೆ ಡೆಮೋಕ್ರಸಿಯಲ್ಲಿ ವಿ ಹ್ಯಾವ್ ಫ್ರೀಡಮ್ ಅಲ್ವಾ. ಸೊ ರೈಟ್ ಟು ಸ್ಪೀಕ್ ಅನ್ನೋದು ಹೇಗಿದೆಯೋ ಹಾಗೆ ರೈಟ್ ಟು ಡ್ರೆಸ್ ಅನ್ನೋದು ಇರ್ಬೋದಲ್ಲ. ಸೊ ಅದು ಅವ್ರ ಇಷ್ಟ. ಸೊ ಅಗೇನ್ ಈ ನಮ್ಮ ಕಲ್ಚರ್ ಅನ್ನೋದು ವಿಚಿತ್ರವಾಗಿ ಡ್ರೆಸ್ ಮಾಡ್ಕೊಂಡಿದ್ರು, ವಿಚಿತ್ರವಾಗಿ ಕುಣಿತಾ ಇದ್ರು, ವಿಚಿತ್ರವಾಗಿ ಹಾಡ್ತಾ ಇದ್ರು. ಇದೆಂತ ಹೋರಾಟ ಅಂತ ಜನಗಳಿಗೆ ನೋಡಿದವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸರಿ, ಇವಾಗ ಏನೇ ಒಂದು ಪ್ರೊಟೆಸ್ಟ್ ಮಾಡಿದ್ರು ಸಹ ಒಂದು ಇನ್ನು ಸಂಸತ್ ಮಾರ್ಚ್ ಅನ್ನೋದು ಎಲ್ಲಿ ಜನತಾ ಮಂತನಿಂದ ಇದು ಪಾರ್ಲಿಮೆಂಟ್ ತನಕ ನಡ್ಕೊಂಡು ಹೋದ್ರು, ಆನ್ ದ ವೇಯಲ್ಲಿ ಅವರು ಏನೆಲ್ಲ ಮಾಡಬೇಕು ಅದು ಡಾನ್ಸ್ ಮಾಡೋದಾಗ್ಲಿ ಹಾಡೋದಾಗ್ಲಿ, ಸೊ ಅವರ ಕುಣಿತ, ಅವರ ಹಾಡು, ಅವರ ಇಷ್ಟ. ಸೊ ಅವ್ರು ಹೆಂಗೆ ಬೇಕಿದ್ರು ನಡಿಬೋದು. ಸೊ ಇವಾಗ ನಾವೇನೋ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂದ ತಕ್ಷಣ ನಾವು ಕೋಪದಲ್ಲಿ ಹೋರಾಡ್ಕೊಂಡೇ ಇರಬೇಕು, ನಾವು ಬರೀ ಸ್ಲೋಗನರಿಂಗ್ ಮಾತ್ರನೇ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಂತ ಏನಿಲ್ಲ ಅಲ್ಲ. ಸೊ ಅವ್ರು ಹೋಗ್ಬೋದು, ಅದು ಅವ್ರ ಇಷ್ಟ. ಸೊ ಅದನ್ನ ಬಂದ್ಬಿಟ್ಟು ಇಲ್ಲ ನೀವು ಹಿಂಗೆ ಮಾಡಬೇಕು, ನೋಡೋರ ಕಣ್ಣಿಗೆ ಅದು ವಿಚಿತ್ರವಾಗಿ ಕಾಣಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದು ನೋಡೋರ ಕಣ್ಣಲ್ಲಿದೆ ಸರ್. ಸೊ ನಾವು ಹೇಳಕ್ಕಾಗಲ್ಲ. ಅಗೇನ್ ಸೊ ಇವಾಗ ಮತ್ತೆ ನಮ್ಮ RSS ನಾನು ಹೇಳ್ತಿರೋಂಥದ್ದು, ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಧರಿಸುವಂತ ಬಟ್ಟೆಗಳು ಬೇರೆ ಇರುತ್ತೆ, ಶಾಲೆಗೆ ಹೋಗ್ತೀವಿ ಅಂದ್ರೆ ಅಲ್ಲಿ ಧರಿಸುವಂತ ಬಟ್ಟೆಗಳು ಬೇರೆ ಇರುತ್ತೆ. ನಾನು ಪಾರ್ಟಿಗೆ ಹೋಗ್ತೀನಿ, ಸಾಯಂಕಾಲ ಯಾವ್ದೋ ಪಬ್ಗೆ ಹೋಗ್ತೀನಿ, ಕ್ಲಬ್ಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ಬಟ್ಟೆಗಳು ಬೇರೆ ಇರುತ್ತೆ. ಸೊ ಇಲ್ಲಿ ಪ್ರತಿಭಟನೆಗೆ ಬಂದವರು ಕೂಡ ಹಿಂಗಿರಬೇಕು ಅಂತ ಜನರ ಚೌಕಟ್ಟಿರುತ್ತೆ, ಆ ಚೌಕಟ್ಟಲ್ಲೇ ನೋಡ್ತಾರೆ, ಅದೊಂದು ಫ್ರೇಮ್ ಅಲ್ಲಿ ನೋಡ್ತಾರೆ. ಅದೇ ಇರಬಾರ್ದು ಅಂತ ಹೇಳ್ತಾ ಇದೀವಿ ಸರ್, ಅದನ್ನೇ ಇರಬಾರ್ದು ಅಂತ ಹೇಳ್ತಾ ಇದೀವಿ. ಇವಾಗ ನಾವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಇಲ್ಲಿ ಇದು ಪ್ರೊಟೆಸ್ಟ್ ನಡೀತೋ ಅಲ್ಲಿ ಕೂಡ ಎಷ್ಟೊಂದು ಜನ ಬಂದು ಹಾಡು ಹಾಡಿದ್ರು ಅವ್ರ ಪಾಡಿಗೆ ಅವರು. ನಾವು ಇವಾಗ ಏಂತಕ್ಕೆ ಡಾನ್ಸ್ ಮಾಡ್ತಾರೆ, ಹಾಡು ಹಾಡ್ತಾರೆ, ಅವ್ರಿಗೆ ಇಷ್ಟ ಬಂದಾಗ ಡ್ರೆಸ್ ಮಾಡ್ತಾರೆ ಅಂತಂದ್ರೆ ಅಲ್ಲೂ ಕೂಡ ನಾವು ರೆಸ್ಟ್ರಿಕ್ಷನ್ಸ್ ಜೊತೆಗೆ ಹೋಗ್ಬೇಕಾ? ಸೊ ಕಂಗನಾ ಬಗ್ಗೆ ಹೇಳಿದ್ರೆ, ಕಂಗನಾ ಹೀರೋಯಿನ್ ಆಗಿದ್ದಾಗ ಆ ಪಾತ್ರಕ್ಕೆ ಸೂಟ್ ಆಗುವ ಡ್ರೆಸ್ ಹಾಕ್ತಾ ಇದ್ರು. ಈಗ MP ಆಗಿದ್ದಾರೆ, ಆ ತರ ಡ್ರೆಸ್ ಹಾಕಲ್ಲ ಅವರು. ಸರ್ ಅವ್ರು ಚೇಂಜ್ ಆಗಿ ತಪ್ಪಂತ ನೀವ್ ಹೆಂಗ್ ಹೇಳ್ತೀರಿ ಸರ್? ಅದು ಕಂಪ್ಲೀಟ್ಲಿ ತಪ್ಪಲ್ವಾ ಸರ್? ಹೆಂಗ್ ತಪ್ಪಾಗುತ್ತೆ? ಹೀರೋಯಿನ್ ಆಗಿದ್ದಾಗ ಆ ಪಾತ್ರಕ್ಕೆ ಯಾವ ಡ್ರೆಸ್ ಬೇಕು ಅಂತ ಅಲ್ಲಿನ ಡೈರೆಕ್ಟರ್ ಹೇಳ್ತಾರೆ, ಆ ಡ್ರೆಸ್ಗಳನ್ನ ಹಾಕಿದ್ದಾರೆ. ಅರ್ಧಂಬರ್ಧ ಹಾಕಿದ್ದಾರೋ ಕಾಣಿಸೋ ತರ ಹಾಕಿದ್ದಾರೋ ಅದು ಅವ್ರ ಇಷ್ಟ. ಆ ಸಿನಿಮಾ ಪಾತ್ರಕ್ಕೆ ಏನ್ ಬೇಕಾಗಿದೆ ಅದು ಹಾಕಿದ್ದಾರೆ. ಈಗ MP ಹಾಕಿದ್ದಾರೆ, MP ಕೂಡ ಹಂಗೆ ಹಾಕಂಗ್ ಬರಕ್ಕಾಗತ್ತಾ? ಸಾರಿ, MP ಕೂಡ ಹಂಗೆ ಹಾಕಂಗ್ ಶರತ್, ನೀವು ಉತ್ತರ ಕೊಡ್ಬೋದು, ಇದಕ್ಕೆ ತೊಂದರೆ ಇಲ್ಲ. ಸಮಾಜಕ್ಕೆ ಇನ್ಫ್ಲೂಯೆನ್ಸ್ ಮಾಡಿರೋದೇ ಆ ಒಂದು ಪಿಕ್ಚರ್ಗಳಲ್ಲ ಸರ್. ಆ ಒಂದು ಪಿಕ್ಚರ್ಗಳು ಅವರು ನಿಮ್ ಪ್ರಕಾರ ಈಗ ಸಂಸತ್ತಿಗೆ ಬರ್ಬೇಕಾದ್ರೂ ಅದೇ ತರ ಡ್ರೆಸ್ ಹಾಕೊಂಡ್ ಬರ್ಬೇಕು, ಕಂಗನಾ ಚೇಂಜ್ ಆಗ್ಬಾರ್ದು ಅಂತೀರಾ? ಕಂಗನಾ ಅವ್ರು ಚೇಂಜ್ ಆಗಬೇಕು, ಅದ್ರ ಬಗ್ಗೆ ನಾವೇನು ಮಾತಾಡ್ತಿಲ್ಲ ಸರ್. ವಾಟ್ ದೇ ವಾಂಟ್ ಟು ವೇರ್ ಅದು ಅವರ ಒಂದು ವೈಯಕ್ತಿಕ ಒಂದು ನಿರ್ಧಾರ. ಅವ್ರು ಏನು ಉಡುಪುಗಳು ಹಾಕೋತಾರೆ, ಯಾವುದೇ ಮಹಿಳೆ ಆಗಲಿ ಯಾವುದೇ ಪುರುಷ ಆಗಲಿ ಯಾವುದೇ ಒಂದು ಬಟ್ಟೆ ಹಾಕೋತಾರೆ ಅಂದ್ರೆ ಅದು ಅವರ ಒಂದು ವೈಯಕ್ತಿಕ ನಿರ್ಧಾರ ಅನ್ನೋದನ್ನ ನಾವು ಹೇಳ್ತೀವಿ. ಸೊ ನಾಳೆ ಅಸಹ್ಯ ಅನಿಸ್ಬಿಟ್ಟಿದೆ ಸರ್, ಅದು ಅದ್ರ ಬಗ್ಗೆ ಅವ್ರು CJP ಪ್ರೊಟೆಸ್ಟ್ಗೆ ಅವ್ರು ಯಾವ ರೀತಿ ಬಟ್ಟೆ ಹಾಕೊಂಡ್ ಬರ್ತಾರೆ ಅದು ಒಂದು ಅವರ ಒಂದು ವೈಯಕ್ತಿಕ ನಿರ್ಧಾರ. ಸೊ ಒಂದು ಸಮಾಜದಲ್ಲಿ ಯಾವ್ಯಾವ ರೀತಿ ಬಟ್ಟೆಗಳು ಮಾರುಕಟ್ಟೆನಲ್ಲಿ ಅವೈಲಬಲ್ ಇದೆ, ಯಾವ ರೀತಿ ಈ ಒಂದು ಫಿಲ್ಮ್ ಸಂಸ್ಕೃತಿಗಳನ್ನೇ ಅದನ್ನ ಒಂದು ಜನರ ಮನಸ್ಸಲ್ಲಿ ಪ್ರೋತ್ಸಾಹಿಸಿದೆ ಇದಿದೆ. ಸೊ ಅದೆಲ್ಲ ಡೆಫಿನೆಟ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಒಂದ್ಸತಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನಿಮ್ಮ ವಯಸ್ಸಲ್ಲಿ ನನಗೆ 2 ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಅಂತ, ಅಷ್ಟು ಸಾಧನೆ ಮಾಡಿದ್ದೆ, ನೀವು ಬೀದಿಲಿ ಕೂತಿದ್ದೀರಿ ಅಂತ. ಇದನ್ನ ಯಾವ ರೀತಿ ಹೇಳಕ್ಕಾಗತ್ತೆ ಸರ್? ಇವಾಗ ಅವ್ರಿಗಿಂತ ತುಂಬಾ ಚೆನ್ನಾಗಿ ಭಗತ್ ಸಿಂಗ್ ಅವರು ಇದು ಜೀವನ ನಡೆಸಿದ್ರು. ಭಗತ್ ಸಿಂಗ್ ಅವ್ರಿಗೆ ಯಾವ್ದಾದ್ರು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತ? ಭಗತ್ ಸಿಂಗ್ ಅವ್ರನ್ನ ಗಲ್ಲಿಗೇರಿಸಿದ್ರು. ಸೊ ಅವರು ಒಂದು ಏನು ನಾವು ಬರೀ ಒಂದು ಪ್ರಶಸ್ತಿಗಳು, ಟ್ರೋಫಿಗಳು ಅದನ್ನೇ ನಮ್ಮ ಒಂದು ಜೀವನದ ಒಂದು ಅಚೀವ್ಮೆಂಟ್ ಅಂತ ಏನು ಕೊಂಡಾಡ್ಕೋತಾರೆ, ಡೆಫಿನೆಟ್ಲಿ ನಾಟ್ ಅವರ್. ಅವ್ರ ಮಾತುಗಳಿಂದ ನಿಮ್ಗೇನು ಬೇಜಾರಾಗಿಲ್ವಾ?
ಅವರು ಕಡಾಖಂಡಿತವಾಗಿ ಆ ಥರ ಮಾತಾಡೋರು, ಆ ಥರ 1000 ಮಾತಾಡೋರು ಇದ್ದಾರೆ. ಇದೇ ಒಂದು ಸರ್ಕಾರದ ಒಂದು ಈ ಸರ್ಕಾರದ ವಿರುದ್ಧ ಮಾತಾಡದೇ ಇರುವಂಥ ಸೆಲೆಬ್ರಿಟೀಸ್ ತುಂಬ ಜನ ಇದ್ದಾರೆ. ಈ ಸರ್ಕಾರದ ವಿರುದ್ಧ ಅವರ ಭಿನ್ನಾಭಿಪ್ರಾಯ ಏನೇ ಇರಲಿ ಯಾವುದು ಹೇಳದೇ ಇರೋರು ಒಂದು ಇದ್ದಾರೆ. ಯಾಕೆ ಅಂತಂದರೆ ಈ ರೀತಿ ಒಂದು ಯಾವುದೇ ರೀತಿ ಒಂದು ಸರ್ವಾಧಿಕಾರ ಏನು ನಮ್ಮ ದೇಶದಲ್ಲಿ ಇವಾಗ ತರ್ತಾ ಇದ್ದಾರೆ RSS BJP ಅವರು ಸೇರಿ, ಜನರಿಗೆ ಒಂದು ಭಯ ಉಂಟಾಗಿದೆ. ಅವರು ಯಾವುದೇ ರೀತಿ ಆದ ಒಂದು ಹೇಳಿಕೆಗಳು ಕೊಡೋದಕ್ಕೆ ಬಯಸಲ್ಲ, ಸರ್ಕಾರನ ಎದುರಾಕೊಳ್ಳೋದಕ್ಕೆ ಬಯಸಲ್ಲ. ಸೊ ಇದು ಕಾಮನ್ ಆಗ್ಬಿಟ್ಟಿದೆ ಸರ್. ಈ ಸೆಲೆಬ್ರಿಟೀಸು ಬಂದು ಸರ್ಕಾರದ ಪರ ನಿಲ್ಲೋದು, ಸರ್ಕಾರದ ಪರ ಮಾತಾಡೋದು ಇದು ಕಾಮನ್ ಆಗಿ